ಎಲ್ಲ ರೈತ ಬಂದರೆ ವಿಡಿಯೋದಲ್ಲಿ ಸ್ವಾಗತ. ನಾವು ನೋಡ್ತಾ ಇರ್ಬೋದು ಇಲ್ಲಿ ಹಸುಗಳು ಒಟ್ಟು 6 ಹಸುಗಳು ರೈತರು ಹೈದರಾಬಾದಿಂದ ಬಂದು 6 ಹಸುಗಳು ಖರೀದಿ ಮಾಡಿದ್ದಾರೆ. ನಮ್ಮಲ್ಲಿ ಎಲ್ಲ ಟಾಪ್ ಸೆಲೆಕ್ಷನ್ ಹಸುಗಳೇ ಖರೀದಿ ಮಾಡಿದ್ದಾರೆ. ಎಲ್ಲ ಫಸ್ಟ್ ಮತ್ತು ಸೆಕೆಂಡ್ಸ್ ಹಸುಗಳೇ ಖರೀದಿ ಮಾಡಿದ್ದಾರೆ. ಹಾಗೂ ಅಲ್ಲಲ್ಲೆಲ್ಲ 2, 4, 6 ಅಂತ ಹಸುಗಳೇ ಎಲ್ಲ ನಾವು ಪರ್ಚೇಸ್ ಮಾಡಿ ಕೊಟ್ಟಿದ್ದೀವಿ. ಎಲ್ಲ ಹಳ್ಳಿಯೆಲ್ಲ ಓಡಾಡಿ ಮತ್ತು ಲಾಸ್ಟ್ ಕೊನೆಯಲ್ಲಿ ನಮ್ಮಲ್ಲೇ ಹಸು ಚಾಯ್ಸ್ ಮಾಡಿದರು. ಒಟ್ಟು ನಮ್ಮಲ್ಲಿ 15 ಹಸು ಇದು. 15ರಲ್ಲಿ 6 ಹಸು ಅವರೇ ಸೆಲೆಕ್ಟ್ ಮಾಡಿ ಅದರಲ್ಲಿ 3 ಹಸು ಕರು ಹಾಕಿದ್ದಾವೆ, ಇನ್ನು 3 ಹಸು ಪ್ರೆಗ್ನೆಂಟ್ ಇದ್ದಾವೆ. ಇವರು ಡೈರಿ ಫಾರ್ಮಿಂಗ್ಗೋಸ್ಕರ ಪರ್ಚೇಸ್ ಮಾಡಿದ್ದು. ಬನ್ನಿ ಅವರೇ ಕೇಳೋಣ ಯಾವ್ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅವ್ರನ್ನೇ ಕೇಳಿ ಮಾತಾಡ್ಸೋಣ ಅವ್ರನ್ನೇ. ಎಲ್ರಿಗೂ ಸ್ವಾಗತ. ನಾನು ಹಾಗೆ ಹೇಳ್ದಂಗೆ ಇವರು ಹೈದರಾಬಾದಿಂದ ನಮ್ಮ ಅಣ್ಣವರು ಬಂದು ಹಸುಗಳು ಖರೀದಿ ಮಾಡಿದ್ದಾರೆ. ಬನ್ನಿ ಅವ್ನು ಕೇಳೋಣ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಅಣ್ಣ ನಮಸ್ತೆ. మీ పేరన్నా? రమేష్. ఊరన్నా? కడతాల్. అవునా? ఇప్పుడు ఆవులంతా బాగా అయిందనా? మంచి దొరికిందా? మంచిగా ఉన్నాయి. ఆవు గురించి ఎట్లా మీకు ఎక్స్పీరియన్స్ ఎట్లా అయింది? అంతా పారాడు కదా ఇక్కడ పల్లిలో, అంతా పారాడి చూపిస్తాం కదా. మన ఆవులకి ఎక్కడ అంతా చూసారు కదా, ఎట్లా అనిపించింది అన్న? మన ఆవులు ఎక్కడికన్నా వేరే చోట్ల కన్నా ఇది ఆవులు ఒక రేంజ్ లో ఉన్నాయి, యాక్టివ్ ఉన్నాయి, మంచిగా బలంగా ఉన్నాయి. అన్ని ఎన్నో అయితే ఆవులు తీసుకున్నారన్నా? తీసుకున్నాం అన్న. ఎన్నో అయితే ఆవులు? అన్ని ఒకటో ఈత, ఒకటి రెండో ఈత, ఇది ఒకటి ఇది రెంಡೋ ಇರ್ತದೆ. ಇದು 6 ಪಲ್ಲ ఉంది. ಅನ್ನಿ ಎಲ್ಲ ಫಸ್ಟ್ ಮತ್ತೆ ಸೆಕೆಂಡ್ ಲ್ಯಾಕ್ಟೇಷನ್ ಹಸುಗಳೇ ತಗೊಂಡಿರೋದು ಅಣ್ಣವರು. ಎಲ್ಲ 3 ಕರ ಹಾಕಿದಾವೆ. ಬನ್ನಿ ಇಲ್ಲಿ ರಾನ ಇಕಡ. ಇದು ಕರ ಹಾಕಿರೋ ಹಸು. ಇದು ಕರ ಇವತ್ತು ಬೆಳಗ್ಗೆ ಹಾಕಿದೆ. ಓರಿ ಕರ ಹಾಕಿದೆ. ಇದು ಬಂದು ಪ್ರೆಗ್ನೆಂಟ್ ಹಸ. ಇದರಿಂದ 10 ದಿನದ ಕರ ಹಾಕಂತವು. ಇದು ಕರ ಹಾಕಿ 2 ದಿನ ಆಗಿದೆ. ಅವರು ಲೈವ್ ಮಿಲ್ಕಿಂಗ್ ಮಾಡಿನೇ ಅಣ್ಣ ಪಾಲ ಅಂತ పిండి చూసారా? మంచిగా వస్తుంది అనిపించిందా? మంచిగా అనిపిస్తుంది. ఫోటో పద్దాక ఉన్నాయి. ಎಲ್ಲ ಫಸ್ಟ್ ಮತ್ತು ಸೆಕೆಂಡ್ ಹಸುಗಳೇ. ಎಲ್ಲ 2, 4, 6 ಈಗ ಒಂದು ಹಸು ಮಾತ್ರ ಇದು ಕಡೆ ಬಂದಿದೆ. ಈ ಹಸು ಮಾತ್ರ ಈಗ ಸ್ವಲ್ಪ ಕಡೆ ಬಿದ್ದಿದೆ. ಇನ್ನೆಲ್ಲ 2, 4 ಇರೋಂಥ హసుಗಳే తగొట్టిರೋದು. మంచిగా వచ్చింది. నేనంతా పరాడు ఎట్లా అనిపించింది దాని గురించి చెప్పాను మన వాళ్ళకి. దాని గురించి అంటే నిన్న ఒక 4 జాలలో తిరిగినాము. ఆవులు చిన్నగా ఉన్నాయి, రేట్లు ఎక్కువ చెప్తారు, క్వాలిటీ మంచిది కాదు. ఇక్కడ వచ్చినాం, నెంబర్ 1 క్వాలిటీ దొరికింది. అన్ని ఒకటో అయితే రెండో అయితే ఉన్నాయి అక్కడ, కానీ ఇక్కడ బెస్ట్ అనిపించింది. మీకు అంతా సాటిస్ఫాక్షన్ అయిందన్నా? సాటిస్ఫాక్షన్ ఓకే అనుకునే ఇక్కడ 6 ఆవులు తీసుకున్నాను. ನೆನ್ನೆಲ್ಲ ಓಡಾಡಿದ್ದಾರೆ, ಹಳ್ಳಿಗಳೆಲ್ಲ ಓಡಾಡಿಸಿದ್ವಿ ಇವ್ರನ್ನ ತಗೊಂಡೋಗಿ. ನಮ್ಮಲ್ಲೇ ನಮ್ಮ ಕಾರಲ್ಲಿ ತಗೊಂಡೋಗಿ ಎಲ್ಲ ಓಡಾಡ್ಸ್ಕೊಂಡು ಬಂದ್ವಿ. ಅಲ್ಲೆಲ್ಲ ನೋಡಿ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ, ಮತ್ತೆ ಬಂದು ನಮ್ಮಲ್ಲೇ ತಗೊಂಡ್ರು. ಒಟ್ಟು 6 హసు పర్చేస్ ಮಾಡಿದ್ದಾರೆ. అన్న రేట్లు అంతా ఎలా అనిపించి ఏమేమి పడ్డాయని చెప్పాను ನಾನು వాళ్ళకి. ఒకటి వచ్చేసి నాకు 1,10,000 పడ్డది. అన్ని ಎಲ್ಲ ಹಸು 1,10 ಹಂಗೆ ಅವರೇಜ್ ಬಿದ್ದಿದೆ ಇವ್ರಿಗೆ ಎಲ್ಲ ಹಸು. ಇದ್ರಲ್ಲಿ ಒಂದು ಹಸು ದೊಡ್ಡ ಹಸು ಇದೆ, ಚಿಕ್ಕ ಹಸು ಇದೆ. ಎಲ್ಲ ಹಸು ಒಂದೊಂದು ಬೆಲೆ ಇತ್ತು. ಎಲ್ಲ ಅವರೇಜ್ ಆಗಿ 1,10 ಹಂಗೆ ತೊಗೊಂಡಿದ್ದಾರೆ. ಅಲ್ಲಿ ಲಾಸ್ಟ್ ಚಿಕ್ಕ ಹಸುನ ಇದೆ, ಇನ್ನೆಲ್ಲ ದೊಡ್ಡ ಹಸುಗಳು ಇರೋದು. ಎಲ್ಲ ಕರ ಹಾಕಿರೋ ಎಲ್ಲ ಇದ್ವು. ಆವ್ರೇಜ್ 1,10,000 ಹಂಗೆ ಬಿದ್ದಿದೆ ಇವರಿಗೆಲ್ಲ. పర్చేస్ ಮಾಡಿ ఆ ರೀತಿ పర్చేస్ ಮಾಡಿದ್ದಾರೆ. మీకు అన్న రైతులందరూ రావచ్చా కొనేకి? రైతంతా వచ్చి తీసుకొని పోవచ్చా మన దగ్గర? తీసుకోవచ్చు, ఏం పర్వాలేదు. నెంబర్ 1 క్వాలిటీ. ರೇಟ್ ಕೂಡ ಪರ್లేదు. ಓಕೆ ಅಣ್ಣ. ಬನ್ನಿ ರಾನ. ಪ್ರೆಸೆಂಟ್ 10 ಲೀಟರ್ ಹಾಲಿದೆ ಇದರಲ್ಲಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹಸ ಬಿಟ್ಟು ನೋಡ್ತೀವಿ ರೀ. ನೋಡ್ತಾ ಇರ್ಬೋದು. ಇದು ಈಗ ಕರ ಹಾಕಿದೆ. ಈಗ ಪ್ರೆಸೆಂಟ್ ಬೆಳಗ್ಗೆ ಕರ ಹಾಕಿ ಒಂದು 3 ದಿನ ಆಗಿದೆ. ಈಗ ಪ್ರೆಸೆಂಟು ಒಂದು ಈಗ 10, 9 ಹಿಂಗೆ ಟೈಮ್ಗೆ ಆಗಿದೆ. ಗಿನ್ನಾಲೆ ಎಲ್ಲ ಬ್ರೀಡರ್ ಅಂತ ಹಸುಗಳು ತಗೊಟ್ಟಿದ್ದೀವಿ ನಾವು. ಏನಿಲ್ಲ ಅಂದ್ರೆ ಒಟ್ಟು 6 ಹಸುವಿಂದ ಆವ್ರೇಜ್ ಅಂದ್ಕೊಂಡು 10 ಲೀಟರ್ ಕರೆದನು ದಿನಕ್ಕೆ 120 ಲೀಟರ್ ಹಾಲು ಹಾಕ್ತಾರೆ ಇವರು. ಆ ಲೆಕ್ಕಾಚಾರ ತಗೊಂಡಿದ್ದಾರೋ. ಇದರಲ್ಲಿ ಇನ್ನೂ ಜಾಸ್ತಿ ಹಾಲು ಕೊಡುವಂತ ಇದ್ದಾವೆ. ಹಾಗೆ ಇದು ನೋಡ್ತಾ ಇರ್ಬೋದು. ಇದು ಪ್ರೆಸೆಂಟ್ ಬಂದು ಇನ್ನು ಕರ ಹಾಕಕ್ಕೆ ಇನ್ನೂ 20 ದಿನ ಟೈಮ್ ಇದೆ. ಅಡ್ಡ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಒಂದು 25 ಲೀಟರ್ ಮೇಲೆ ಒಂದು ಪರ್ ಡೇ ಕೊಡುತ್ತೆ ಹಾಲು. ಹಾಗೆ ಈ ಹಸುನೂ ಅಷ್ಟೇ ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ. ಇದು ಅಷ್ಟೇ ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ. ಇದು ಒಂದು 25+ ಕೊಡುತ್ತೆ ಹಾಲು ಒಂದು ದಿನಕ್ಕೆ. ಇದು ಅಷ್ಟೇ ಕರ ಹಾಕಿದೆ ಪರ್ ಡೇ. ಈಗ ಇದು ಗಿನ್ನಾಲ ಒಂದು ಮಾಮೂಲಿ ಕರ ಹಾಕಿ ಒಂದು 4 ದಿನ ಆಗಿದೆ. ಈಗ ಪ್ರೆಸೆಂಟ್ ಹಾಲು ಬಂದು ಒಂದು ದಿನ ಮೇಲೆ ಒಂದು 16-17 ಲೀಟರ್ ಹಾಲಿದೆ. ಎಲ್ಲ ಒಂದು ಆವ್ರೇಜ್ ಅಂದರೆ ಒಂದು ದಿನಕ್ಕೆ 120 ಲೀಟರ್ ಹಾಲು ಆಗ್ಬೋದು ಅಂತ ಅವರು ಅಂದಾಜು ಮಾಡಿ ತೊಗೊಂಡಿದ್ದಾರೆ. ನಿಮ್ಗೆ ಯಾರಿಗಾನ ಹಸು ಬೇಕು ಅಂತಲೇ ಮೇಲೆ ಕೊಟ್ಟು ನಮಗೆ ಫೋನ್ ಮಾಡ್ಕೊಂಬನ್ನಿ. ಎನಿ ಟೈಮ್ ನಮ್ಮಲ್ಲಿ ಹಸು ಇದ್ದೇ ಇರುತ್ತೆ. ಇಲ್ಲಿಂದ ಗಾಡಿ ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆ ಅವೈಲೇಬಲ್ ಇದ್ದೇ ಇರುತ್ತೆ. ಟ್ರಾನ್ಸ್ಪೋರ್ಟ್ ಇದ್ದಿರುತ್ತೆ. 2 ಹಸುವಿಂದ ಹಿಡಿದು 10 ಹಸು ಗಂಟ ಗಾಡಿ ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ. ಟ್ರಾನ್ಸ್ಪೋರ್ಟ್ ಏನು ಟೆನ್ಷನ್ ತೊಗೊಳಿಲ್ಲ. ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಮಾಡ್ಕೊಡ್ತೀವಿ ನಾವು.
ಸೇಫ್ಟಿಯಾಗಿ ತೊಗೊಂಡೋಗಿ ನಿಮ್ಮ ಮನೆಗೆ ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಬಂದು ಬೆಂಗಳೂರಿಂದ ಚಿಂತಾಮಣಿಗೆ ರೋಡಲ್ಲಿರೋದು ಇದು ಧನ್ವಿಕ್ ಡೈರಿ ಫಾರಮು, ನಿಯರ್ ಶಿವನಾಪುರ ಅನ್ನೋ ವಿಲೇಜಲ್ಲಿ ಇರೋದು. ನೀವು ಮೇಲೆ ಫೋನ್ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಂದರೆ ನಮ್ಮಲ್ಲಿ ಎನಿ ಟೈಮ್ ಇದೇ ಇರುತ್ತೆ. ಬಂದು ನೀವು ಎಲ್ಲ ನಿಮ್ಗೆ ಯಾವ ಹಸು ಬೇಕಾದ್ರೂ ಚಾಯ್ಸ್ ಮಾಡಿ ತೊಗೊಬೋದು. ನಮಸ್ತೆ.